ಈಗ ಇನ್ವೆಸ್ಟ್ ಮಾಡೋದ್ರಿಂದ ಸುಮ್ಮನೆ ಗಾಡಿ ಪೆಟ್ರೋಲ್ ಹಾಕ್ಸಿರ್ಬೋದು, ಸುಮ್ಮನೆ ಮನಿ ವೇಸ್ಟ್. ಹಾಯ್ ಗೈಸ್, ನಾನು ನಿಮ್ಮ ಹೆಚ್ಚಿಗೆ ವೆಲ್ಕಮ್ ಬ್ಯಾಕ್. ಏನಪ್ಪ ಇವತ್ತು ವೀಡಿಯೋ ಅಂದರೆ, ಒಂದು ವಾರ ಒಂದು ತಿಂಗಳು ಎಲ್ಲ ವೆಯ್ಟ್ ಮಾಡೋದು ಬೇಕಾಗಿಲ್ಲ. ನಾನು ಇವಾಗಲೇ ಪ್ರೂಫ್ ಮಾಡ್ಬಿಡೋಣ. ನಾನು ಚಾರ್ಜಿಂಗ್ ಹಾಕಿಸಿದ್ದೀನಿ ನನ್ನ ಗಾಡಿಗೆ, ಅದನ್ನು ಟೆಸ್ಟಿಂಗೇ ಇವತ್ತು. ನೋಡ್ತಿರ್ಬೋದು, ಚಾರ್ಜರೇ ಇಲ್ಲ, 0% ಡೆಡ್ಡು. ನೋಡಿರ್ತೀರ, 0 ಆಗಿ ಯಾರೋ ನೀವಲ್ಲ. ಕೆಲ್ಸಕ್ಕೆ ಹೊಂಟಿದ್ದೀನಿ ಇವಾಗ. ಮಿನಿಮಮ್ ಅಂದರೆ ಒಂದು 20 ಮಿನಿಟ್ಸ್ ಬೇಕು ನಾನು ಕೆಲ್ಸಕ್ಕೆ ಹೋಗೋಕ್ಕೆ. 20 ಮಿನಿಟ್ಸಲ್ಲಿ ಫಾಸ್ಟ್ ಚಾರ್ಜಿಂಗ್ ಆಯ್ತದ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಯಾರಿಗೂ ನೀವಲ್ಲ. ನೋಡ್ತಿರ್ಬೋದು 12.6 ಇದೆ. ಇವಾಗ ಹಾಕೋಣ, ಹಾಕ್ಬಿಟ್ಟು ಫಾಸ್ಟ್ ಚಾರ್ಜಿಂಗ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿ ನಾನು ನಿಮಗೆ ರಿವ್ಯೂ ಹೇಳ್ತೀನಿ. ನೋಡಿ, ಚಾರ್ಜಿಂಗ್ ಆಗಿದ ತಕ್ಷಣ IQ 5G ಆನ್ ಆಯಿತು ಫೋನು. 1% ಯಾವಾಗ ಹಾಕಿದೆ ಅಂದರೆ 8:45ಗೆ ಹಾಕಿದ್ದೀನಿ. ಸಾರಿ, 8:46ಗೆ ಹಾಕಿರೋದು. 1% ಇವಾಗೈತೆ. ನಾನು ಕೆಲ್ಸಕ್ಕೆ ಹೋಗೋ ತನಕ ನಾನು ಬ್ಲಾಗ್ ಮಾಡ್ತೀನಿ. ನಾನು ಬೇಕಾದ್ರೆ ಅವಾಗವಾಗ ಎಲ್ಲ ನಿಲ್ಲಿಸ್ಬಿಟ್ಟು ತೋರಿಸ್ತೀನಿ ಎಷ್ಟು ಪರ್ಸೆಂಟ್ ಆಗೈತೆ ಅಂತ. ಇನ್ನೊಂದು ಏನಂದರೆ, ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ, ಆಲ್ಮೋಸ್ಟ್ ಎಲ್ಲರೂ ಬಂದು ಇನ್ಸ್ಟಾಲೇಷನ್ ಮಾಡೋದು ಮಾತ್ರ ತೋರಿಸ್ತಾರೆ, ಮತ್ತು ಚಾರ್ಜರ್ ಆಯ್ತಿದೆ ಅಂತ ಒಂದು ತೋರಿಸ್ತಾರೆ ಅಷ್ಟೇ ಹೊತ್ತು ಫಾಸ್ಟ್ ಚಾರ್ಜಿಂಗ್ ಆಯ್ತೈತಾ ಇಲ್ವಾ ಅಂತ ಯಾವ ವಿಡಿಯೋನೂ ನಾನು ನೋಡಿಲ್ಲ. ಫಾಸ್ಟ್ ಚಾರ್ಜಿಂಗ್ ಆಯ್ತದ ಇಲ್ವಾ ಅಂತ ಚೆಕ್ ಮಾಡಿ ನಾನು ಹಾಕ್ತಾಯಿದ್ದೀನಿ. 10 ನಿಮಿಷ ಆಯಿತು ನಾನು ಚಾರ್ಜರ್ ಹಾಕಿ. ಮನೆಯಿಂದ ಬಿಡುವಾಗ 8:46 ಏನೋ ಸಮಥಿಂಗ್ ಇತ್ತು. ನಾನು ವಿಡಿಯೋ ನೋಡ್ಬಿಟ್ಟು ನಾನು ಲಾಸ್ಟ್ ಎಡಿಟಿಂಗ್ ಮಾಡುವಾಗ ಹೇಳ್ತೀನಿ ನಾನು. ಇವಾಗ 8:57 ಆಗೈತೆ. 10 ನಿಮಿಷ ಆಗೈತೆ ಲಿಟ್ರಲಿ. ಎಷ್ಟು ಚಾರ್ಜರ್ ಆಗಿರ್ಬೋದು ಅಂದರೆ 6% ಇಸ್ ದ ಸೂಪರ್ ಚಾರ್ಜ್ ಆಗಿರೋದು. ನಾನು ಹೇಳ್ತೀನಿ, ಲಾಸ್ಟಲ್ಲಿ ಎಂಡಿಂಗಲ್ಲಿ ಗೊತ್ತಾಗುತ್ತೆ ಎಷ್ಟು ಆಗೈತೆ, ಸೂಪರ್ ಚಾರ್ಜ್ ಆಗೈತಾ ಇಲ್ವಾ ಅಂತ. ನಾನು ಲಾಸ್ಟಲ್ಲಿ ಹೇಳ್ತೀನಿ, ಎಂಡಿಂಗಲ್ಲಿ ಹೇಳ್ತೀನಿ. ಕೆಲ್ಸಕ್ಕೆ ರೀಚ್ ಆಗಿದೆ. ಓಪನ್ ಆಗಿ ಹೇಳಿದ್ರೆ ಇದು ಫಾಸ್ಟ್ ಚಾರ್ಜಿಂಗ್ ಅಲ್ಲ. ನಾನು ಫಾಸ್ಟ್ ಚಾರ್ಜಿಂಗು ಮತ್ತು ಇವಾಗಿರೋ ಚಾರ್ಜಿಂಗ್ದು ಡಿಫ್ರೆನ್ಸ್ ತೋರಿಸ್ತೀನಿ ಬೇಕಾರೆ. ಇವಾಗ ಇದನ್ನು ಆಫ್ ಮಾಡಿಬಿಟ್ಟಿದ್ದೀನಿ. ಓಕೆನಾ? ಆನ್ ಮಾಡ್ತೀನಿ ನೋಡಿ. ಆನ್ ಮಾಡಿದಾಗ ಬರೀ 15% ಫ್ಲ್ಯಾಶ್ ಚಾರ್ಜ್ ಅಂತ ಬರ್ತೈತೆ. ಪಕ್ಕದಲ್ಲಿ ಪಾಯಿಂಟ್ಸು ಆ ಥರ ಏನು ಓಡ್ತಿಲ್ಲ. ಫಾಸ್ಟ್ ಚಾರ್ಜಿಂಗಲ್ಲಿ ಮಿನಿಮಮ್ ಅಂದರೂ ಮ್ಯಾಕ್ಸಿಮಮ್ ಅಂದ್ರೂ ಎಲ್ಲ ಮೊಬೈಲಲ್ಲೂ ಒಂದು ಪಾಯಿಂಟ್ಸ್ ರನ್ ಆಯ್ತಾ ಇರುತ್ತೆ, ಪಕ್ಕದಲ್ಲಿ ಸೆಕೆಂಡ್ಸ್ ರನ್ ಆಯ್ತಾ ಇರುತ್ತೆ. 15% ಚಾರ್ಜ್ ಆಯ್ತಿರುವಾಗ ಆ ಪಕ್ಕದಲ್ಲಿ ಒಂದು ಪಾಯಿಂಟ್ಸ್ 1 2 3 4 5 6 7 8 ಅಂತ ರನ್ ಆಯ್ತಾ ಇರುತ್ತೆ. ಅದನ್ನ ನಾನು ಡಿಫ್ರೆನ್ಸ್ ನಾನು ಇಲ್ಲಿ ನಾನು ಪಾಯಿಂಟ್ ತಂದಿದ್ದೀನಿ. ನಾನು ಕೆಲಸದಲ್ಲಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆನಾ? ನೋಡ್ತಾ ಇದ್ದೀರಾ, ಒರಿಜಿನಲ್ ಚಾರ್ಜರು, ಒರಿಜಿನಲ್ ವೈರು ಎರಡು ಹಾಕಿದ್ದೀನಿ. ಫಾಸ್ಟ್ ಚಾರ್ಜಿಂಗ್ ಅಂದರೆ ಈಗ ಬರುತ್ತೆ. ಇಲ್ಲಿ ರನ್ ಆಯ್ತಿದ್ಯಾ? ನಾರ್ಮಲ್ ಆಗಿ ಒಂದು 2% ತುಂಬ ಥರ ಆಯ್ತಿದೆ. ಫಾಸ್ಟ್ ಚಾರ್ಜಿಂಗ್ ಆಯ್ತಿಲ್ಲ, ಕ್ವಿಕ್ ಚಾರ್ಜ್ ಆಯ್ತೈತೆ ಅಷ್ಟೇ. ಈ ಚಾರ್ಜರ್ ನೀನು ಸಜೆಸ್ಟ್ ಮಾಡ್ತೀಯಾ ಅಂತ ಕೇಳಿದ್ರೆ ಲಿಟ್ರಲಿ ನಾನು ಸಜೆಸ್ಟ್ ಮಾಡ್ತೀನಿ. ಏನಕ್ಕಂದರೆ ಪವರ್ ಇದೆ, ವಾಟರ್ ಪ್ರೂಫು ಮತ್ತು ಪ್ರೈಸಬಲ್ಲು ಚೆನ್ನಾಗೈತೆ, ವಿತ್ ಕ್ವಿಕ್ ಚಾರ್ಜು ಇದೆ. ಓಕೆ, ಆ ಪ್ರೈಸಿಗೆ 700 ರುಪೀಸ್ಗೆ ವರ್ತ್ ಪ್ರಾಡಕ್ಟು ಅಂತ ಹೇಳ್ಬೋದು. ಪ್ರಮೋಷನ್ ಮಾಡ್ತಿಲ್ಲ, ಹೇಳ್ತಾ ಇದ್ದೀನಿ. ನನ್ನ ಒಪಿನಿಯನ್ ಏನಿತ್ತೋ ಅದನ್ನು ಹೇಳಿದ್ದೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಗೋದ ಮುಂದಿನ ವೀಡಿಯೋಗೆ. ಅಲ್ಲಿ ತನಕ ಬಾಯ್.